ಎಲ್ರಿಗೂ ಸಿಂಪಲ್ ಟ್ರಿಕ್ಸ್ ಎಸ್.ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗಾದರೆ ಇವತ್ತು ಮತ್ತೊಂದಾಗಿ ಇರ್ತಕ್ಕಂಥ ಕಾನ್ಸೆಪ್ಟ್ ನೋಡೋಣ. ಒನ್ ಆಫ್ ದ ಫಾಲೋವಿಂಗ್ ಮೆಟಲ್ಸ್ ಫಾರ್ಮ್ಸ್ ಆ್ಯಂಡ್ ಆಂಫೋಟೋರಿಕ್ ಆಕ್ಸೈಡ್ ಅಂತ ಕರ್ಕೊಳ್ತೀವಿ. ಆಂಫೋಟೋರಿಕ್ ಆಕ್ಸೈಡ್ ಅಂದರೆ ಏನು? ಮೊದಲೇ ಫಸ್ಟ್ ಆಫ್ ಆಲ್ ಯಾವುದಾದ್ರೂ ಒಂದು ಮೆಟಲ್ಲು ಆಕ್ಸಿಜನ್ ಜೊತೆ ಸೇರಿದ್ರೆ ಏನಾಗ್ತದೆ? ಮೆಟಲ್ ಆಕ್ಸೈಡ್ ಫಾರ್ಮೇಷನ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಮು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಒಳಗೆ ಏನಾದರೂ ಬರ್ನ್ ಮಾಡೋಣ, ಮೆಗ್ನೀಷಿಯಂ ಆಕ್ಸೈಡು ಫಾರ್ಮೇಷನ್ ಆಗ್ತದೆ. ಸೇಮ್ ಅಲ್ಯೂಮಿನಿಯಂನ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಒಳಗಿದ್ದ ಏನೇನು ಮಾಡಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮೇಷನ್ ಆಗ್ತದೆ. ಓಕೆ, ಈ ಇದನ್ನ ಏನಂತ ಕರ್ಕೊಳ್ತೀವಿ? ಮೆಟಲ್ ಆಕ್ಸೈಡ್ಸ್ ಅಂತ ಕರ್ಕೊಳ್ತೀವಿ. ಎರಡನ್ನೂ ಏನಂತ ಕರ್ಕೊಳ್ತೀವಿ? ಮೆಟಲ್ ಆಕ್ಸೈಡ್ಸ್ ಅಂತ ಕರ್ಕೊಳ್ತೀವಿ. ಒನ್ ಆಫ್ ದ ಫಾಲೋವಿಂಗ್ ಮೆಟಲ್ಸ್ ಫಾರ್ಮ್ ಆನ್ ಆಂಫೋಟೋರಿಕ್ ಆಕ್ಸೈಡ್. ಹಾಗಾದ್ರೆ ಕೆಳಗಡೆ ಇರ್ತಕ್ಕಂಥ ಯಾವುದು ಆಂಫೋಟೋರಿಕ್ ಆಕ್ಸೈಡ್ಸ್ಗೆ ಎಕ್ಸಾಂಪಲ್? ಅಸಲಿ ಆಂಫೋಟೋರಿಕ್ ಆಕ್ಸೈಡ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ದ ಮೆಟಲ್ ಆಕ್ಸೈಡ್ಸ್ ವಿಲ್ ಬಿ ರಿಯಾಕ್ಟ್ ವಿತ್ ದ ಬೋತ್ ಆಸಿಡ್ ಅಂಡ್ ಬೇಸ್. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಆಂಫೋಟೋರಿಕ್ ಆಕ್ಸೈಡ್ಸ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಯಾವುದೋ ಒಂದು ಮೆಟಲ್ ಆಕ್ಸೈಡ್, ಫಾರ್ ಎಕ್ಸಾಂಪಲ್ ಎರಡು ಮೆಟಲ್ ಆಕ್ಸೈಡ್ಸ್ ಇದಾವೆ, ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ದೆನ್ ಜಿಂಕ್ ಆಕ್ಸೈಡ್ ಅಂತ ಬರ್ತದೆ. ಇವೆರಡು ಮೆಟಲ್ ಆಕ್ಸೈಡ್ಸ್, ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ದೆನ್ ಜಿಂಕ್ ಆಕ್ಸೈಡ್, ದೀಸ್ ವಿಲ್ ಬಿ ರಿಯಾಕ್ಟ್ ವಿತ್ ದ, ಇಲ್ಲಿ ಕಾಣ್ತಾ ನೋಡಿ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ತಗೊಂಡಿದ್ದೀನಿ, ಸೇಮ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ತಗೊಂಡಿದ್ದೀನಿ. ಈ ಅಲ್ಯೂಮಿನಿಯಂ ಆಕ್ಸೈಡು ಸೇಮ್ ದಟ್ ವಿಲ್ ಬಿ ರಿಯಾಕ್ಟ್ ವಿತ್ ದ ಆಸಿಡ್ ಆ್ಯಂಡ್ ಆಲ್ಸೋ ರಿಯಾಕ್ಟ್ ವಿತ್ ದ ಬೇಸ್ ಅಂತ ಕರ್ಕೊಳ್ತೀವಿ. ಆಸಿಡ್ ಮತ್ತು ಬೇಸ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ದಟ್ ವಿಲ್ ಬಿ ಫಾರ್ಮ್ ದ ಸಾಲ್ಟ್ ಆ್ಯಂಡ್ ದೆನ್ ವಾಟರ್ ಫಾರ್ಮೇಷನ್ ಆಗೋದಕ್ಕೆ ಏನಂತ ಕರ್ಕೊಳ್ತೀವಪ್ಪ ಅಂದರೆ ಆಂಫೋಟೋರಿಕ್ ಆಕ್ಸೈಡ್ಸ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಇಲ್ಲೊಂದು ಮಾತು ನೋಡಿ, ಮೆಟಲ್ ಆಕ್ಸೈಡ್ಸ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ಸ್ ಆ್ಯಂಡ್ ಬೇಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್ ಅಂತ ಕರ್ಕೊಳ್ತೀವಿ. ಸೋಡಿಯಂ ಕ್ಲೋರೈಡ್ ಹೇಗೆ ಸಾಲ್ಟ್ ಅಂತ ಕರ್ಕೊಳ್ತೀವಿ, ದಟ್ ಇಸ್ ವಾಟ್ ಅಲ್ಯೂಮಿನಿಯಂ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಅಲ್ಯೂಮಿನೇಟ್. ಏನಿದು? ಸೋಡಿಯಂ ಅಲ್ಯೂಮಿನೇಟ್. ಸೋಡಿಯಂ ಅಲ್ಯೂಮಿನೇಟ್ ದಟ್ ಇಸ್ ಕಾಲ್ಡ್ ಎ ಸಾಲ್ಟ್, ಒನ್ ಆಫ್ ದ ಸಾಲ್ಟ್. ಇವಾಗ ಒಂದು ಸಾಲ್ಟನ್ನು ಫಾರ್ಮೇಷನ್ ಮತ್ತೆ ಮಾಡುತ್ತೆ, ಇನ್ನೊಂದು ವಾಟರ್ನ ಫಾರ್ಮೇಷನ್ ಮಾಡ್ತದೆ. ಹಾಗಾದರೆ ಇಕ್ವೇಷನ್ನು ಬ್ಯಾಲೆನ್ಸ್ ಆಗಿದ್ದೇನೆ ಇಲ್ಲ. ಅಕಾರ್ಡಿಂಗ್ ಟು ದ ಥರ್ಮೋಡೈನಾಮಿಕ್ಸ್, ದಟ್ ಇಸ್ ಕಾಲ್ಡ್ ಎ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಥವಾ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಎನರ್ಜಿ ಏನು ಹೇಳ್ತದಪ್ಪ ಅಂದರೆ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಯಾವುದೇ ಒಂದು ರಿಯಾಕ್ಷನ್ ಆಗ್ತಾ ಇರಬೇಕಾದ್ರೆ ಹೊಸದಾಗಿರ್ತಕ್ಕಂಥ ಬೇರೆ ಒಂದು ಯಾವುದೋ, ಈಗ ಯಾವುದೋ ಅಲ್ಯೂಮಿನಿಯಂ ಆಕ್ಸೈಡ್ HCl ಇದೆ, ಬೇರೆ ಯಾವುದೋ ಮ್ಯಾಗ್ನೀಷಿಯಮು ಅಥವಾ ಐರನ್ ಬಂದ್ಬಿಟ್ಟು ಅದ್ರ ಜೊತೆ ಸೇರ್ಕೊಳ್ಳಲ್ಲ ಅಥವಾ ನೀವು ಫಾರ್ಮೇಷನ್ ಆಗಲ್ಲ. ಇದ್ದ ಕಂಪೌಂಡ್ಸ್ ಒಳಗೆ ಹೊಸದಾಗಿ ಅದೇ ಇದ್ದ ಕಂಪೌಂಡ್ಸ್ ಒಳಗೆ ಫಾರ್ಮೇಷನ್ ಆಗೋದು. ಇನ್ ಕೇಸ್ ಇಲ್ಲ ಅಲ್ಯೂಮಿನಿಯಂ ಆಕ್ಸೈಡ್ ತೊಗೊಂಡಿದ್ದೀವಿ, HCl ತೊಗೊಂಡಿದ್ದೀವಿ, ಹೈಡ್ರೋಕ್ಲೋರಿಕ್ ಆಸಿಡ್ನ ಏನು ಫಾರ್ಮೇಷನ್ ಆಗಿದೆ? ಈ ಅಲ್ಯೂಮಿನಿಯಮು ಈ Cl ಜೊತೆ ಸೇರ್ಕೊಂಡು ಅಲ್ಯೂಮಿನಿಯಂ ಕ್ಲೋರೈಡ್ ದಟ್ ಇಸ್ ಕಡೆ ಸಾಲ್ಟನ್ನು ಫಾರ್ಮೇಷನ್ ಮಾಡ್ತದೆ ಆ್ಯಂಡ್ ಆಲ್ಸೋ ವಾಟರ್ನ ಫಾರ್ಮೇಷನ್ ಮಾಡ್ಕೊಳ್ತದೆ. ಒಂದು ನೆಕ್ಸ್ಟ್, ಹಾಗಾದರೆ ಅದು ಬ್ಯಾಲೆನ್ಸ್ ಆಗಿದೆನಾ ಇಲ್ಲ ಚೆಕ್ ಮಾಡಬೇಕಾಗುತ್ತಲ್ಲ. ಎಷ್ಟು ಆಟಮ್ಸ್ ಬ್ಯಾಲೆನ್ಸ್, ಅದು ಬ್ಯಾಲೆನ್ಸ್ ಆಗಿದೆ ಇಲ್ಲ ನನಗೆ, ಎಷ್ಟು ಆಟಮ್ಸ್ ಫಾರ್ಮೇಷನ್ ಆಗಿದ್ದೀವಿ. ಹಾಗಾದರೆ ರಿಯಾಕ್ಷನ್ ಒಳಗಂತಕ್ಕಂಥದ್ದು ನೋಡೋಣ. ಬ್ಯಾಲೆನ್ಸ್ ಮಾಡಿ ಹಾಗಾದರೆ ಈಸಿಯಾಗಿ ಬ್ಯಾಲೆನ್ಸ್ ಮೆಥಡ್, ಹಿಟ್ ಆ್ಯಂಡ್ ಟ್ರಯಲ್ ಮೆಥಡನ್ನು ಯೂಸ್ ಮಾಡಿದರೆ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಬೋದು ಅದನ್ನು. ಇಲ್ಲಿ ಅಲ್ಯೂಮಿನಿಯಂ ಎಷ್ಟಿದಾವಪ್ಪ ಈ ಒಂದು ಇದರೊಳಗೆ? ಅಲ್ಯೂಮಿನಿಯಂ ಆಕ್ಸೈಡ್ ಇವೆರಡನ್ನ ರಿಯಾಕ್ಟೆಂಟ್ಸ್ ಅಂತ ಕರ್ಕೊಳ್ತೀವಿ. ಈ ಬಾಣದ ಮಾರ್ಕ್ ದಟ್ ಇಸ್ ಕಡೆ ಯಾರೋ ಮಾರ್ಕ್ ಇದೆಯಲ್ಲ, ಆ ಯಾರೋ ಮಾರ್ಕ್ ಹಿಂದಿಂದ ಏನಂತ ಕರ್ಕೊಳ್ತೀವಿ? ರಿಯಾಕ್ಟೆಂಟ್ಸ್ ಅಂತ ಕರ್ಕೊಳ್ತೀವಿ. ಈ ಬಾಣದ ಮಾರ್ಕಿಂದ ಈ ಕಡೆ, ಯಾರೋ ಮಾರ್ಕಿಂದ ಈ ಕಡೆ ಏನಂತ ಕರ್ಕೊಳ್ತೀವಿ? ಪ್ರೊಡಕ್ಟ್ಸ್ ಅಂತ ಕರ್ಕೊಳ್ತೀವಿ, ಫಾರ್ಮೇಷನ್ ಆಗಿದ್ದನ. ಹಾಗಾದ್ರೆ ನೋಡೋಣ, ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ HCl. ಅಲ್ಯೂಮಿನಿಯಂ ಎಷ್ಟಿದೆಪ್ಪ? ಇಲ್ಲಿ 2 ಇದೆ. ಇಲ್ಲಿ ಸಿಂಪ್ಲಿ ಎಷ್ಟಿದೆ? ಅಲ್ಯೂಮಿನಿಯಂ ಒಂದೇ ಇದೆ. ಹಾಗಾದರೆ ಇಲ್ಲಿ 2 ಆಗ್ಬೇಕಂದ್ರೆ ಅಲ್ಯೂಮಿನಿಯಂ ಇಲ್ಲಿ 2 ಹಾಕೋಣ. ಹಾಗಾದರೆ ಸಿಂಪ್ಲಿ 2 ಆಯ್ತಾ? ಇಲ್ಲಿ 2 ಅಲ್ಯೂಮಿನಿಯಂ ಹಾಕಂದ್ರೆ ಈ 2 ಇದೆ ಅಂದರೆ ಈ 2 ಅಲ್ಯೂಮಿನಿಯಂಗೂ ಇನ್ಕ್ಲೂಡ್ ಆಗುತ್ತೆ, ಕ್ಲೋರೈಡ್ಗೂ ಇನ್ಕ್ಲೂಡ್ ಆಗುತ್ತೆ. ಹಾಗಾದರೆ ಈ ಒಂದು ಇದರಲ್ಲಿ ಕ್ಲೋರಿನ್ ಎಷ್ಟಾಯಿತು ನೋಡಿ. ಈಗ ಕ್ಲೋರೈನು 3 × 2, 3 × 2 ಎಷ್ಟಾಯ್ತಪ್ಪ? 6 ಆಯ್ತು. ಹಾಗಾದರೆ ಇಲ್ಲಿ ಕ್ಲೋರಿನ್ ಎಷ್ಟಿದೆ ಹೇಳಿ? ಸಿಂಪ್ಲಿ ಒಂದಿದೆ, ಏನೂ ಇಲ್ಲ ಅಂದರೆ 1. ಓಕೆ, ಹಾಗಾದರೆ ಇದು ಬ್ಯಾಲೆನ್ಸ್ ಆಗಬೇಕಲ್ಲ. ಇಲ್ಲಿ 6 ಆಗ್ಬೇಕಂದ್ರೆ ಇಲ್ಲಿ 6 ಇದೆ, ಇಲ್ಲಿ 6 ಆಗ್ಬೇಕಂದ್ರೆ ಏನು ಹಾಕ್ಬೇಕು ನಾವು? ಹಾಗಾದರೆ ಸಿಂಪ್ಲಿ 6, ವಿ ಪುಟ್ 6 ಅಂತ ಕರ್ಕೊಳ್ತೀವಿ. ಇಷ್ಟಾಯಿತು. ಇಷ್ಟಾದಮೇಲೆ ಹಾಗಾದರೆ ಬ್ಯಾಲೆನ್ಸ್ ಆಗಿದೆಲ್ಲ ನೋಡಿ, ಎಲ್ಲ ಬ್ಯಾಲೆನ್ಸ್ ಆಗಿದೆ ಇಲ್ಲಿ ನೋಡಿ. ಅಲ್ಯೂಮಿನಿಯಂ 2 ಇದೆ, ಸಿಂಪ್ಲಿ ಅಲ್ಯೂಮಿನಿಯಂ 2 ಆ್ಯಂಡ್ ದೆನ್ ಆಕ್ಸಿಜನ್ ಎಷ್ಟಿದೆ ನೋಡಿ? 3 ಇದೆ. ಇಲ್ಲಿ ಆಕ್ಸಿಜನ್ ಎಷ್ಟಿದೆ ನೋಡಿ? ಒಂದೇ ಇದೆ. ಹಾಗಾದರೆ ನಾವೇನೋ ಮಿಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ 6 ಇದೆ, ಬಟ್ ಇಲ್ಲಿ ಎಷ್ಟಿದೆ? 2 ಇದೆ. ಹಾಗಾದರೆ ಇದು ಸಿಂಪ್ಲಿ 6 ಆಗಬೇಕಿತ್ತಂದ್ರೆ ಏನು ಮಾಡಬೇಕು? 3 ಇಂದ ಮಲ್ಟಿಪ್ಲಿಕೇಶನ್ ಮಾಡಿ. 3 × 2 6 ಆಯ್ತಲ್ಲ, 6 ಆಯ್ತಲ್ಲ. ಈಗ ಆಕ್ಸಿಜನ್ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. 3 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಆಯಿತು, ಈ ಕಡೆ 3 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಆಯಿತು. ಇದು ಏನು ಮಾಡುತ್ತೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಕರ್ಕೊಳ್ತೀವಿ. ಸೇಮ್ ಅಲ್ಯೂಮಿನಿಯಂ ಆಕ್ಸೈಡು HCl ಜೊತೆ ರಿಯಾಕ್ಟ್ ಆದಾಗ, ಅದೇ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಈ ಥರ ಫಾರ್ಮೇಷನ್ ಆಯಿತು. ಹಾಗಾದರೆ ಬೇಸ್ ಜೊತೆ ರಿಯಾಕ್ಟ್ ಆದಾಗ ಯಾವ ಥರ ಫಾರ್ಮೇಷನ್ ಆಗುತ್ತೆ ನೋಡಿ. ಅಲ್ಯೂಮಿನಿಯಂ ಆಕ್ಸೈಡು ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಏನು ಫಾರ್ಮೇಷನ್ ಆಗುತ್ತೆ? ಸೋಡಿಯಂ ಅಲ್ಯೂಮಿನೇಟ್ ಫಾರ್ಮೇಷನ್ ಆಗುತ್ತದೆ, ಅಲಾಂಗ್ ವಿತ್ ವಾಟರ್ ಫಾರ್ಮೇಷನ್ ಆಗ್ತದೆ. ಹಾಗಾದರೆ ಇದು ಬ್ಯಾಲೆನ್ಸ್ ಆಗಿದೆ ಅಲ್ಲ ನೋಡಿ. ಸಿಂಪ್ಲಿ ಭಾಳ ಏನು ಮಾಡೋಕೆ ಹೋಗ್ಬೇಡ್ರಿ, ಗಡ್ಬಡ್ ಮಾಡೋಕೆ ಹೋಗ್ಬೇಡ್ರಿ. ಅಲ್ಯೂಮಿನಿಯಂ ಎಷ್ಟಿದಾವೆ? ಇಲ್ಲಿ 2 ಇದಾವೆ. ಇಲ್ಲಿ ಎಷ್ಟಿದಾವೆ? ಅಲ್ಯೂಮಿನಿಯಂ ಸಿಂಪ್ಲಿ 1 ಅದ. ಹಾಗಾಗಿ ಸಿಂಪ್ಲಿ ವಿ ಪುಟ್ 2 ಇಡೋಣ. ಹಾಗಾದರೆ ಸೋಡಿಯಂ ಎಷ್ಟಿದೆ? ಇಲ್ಲಿ 2 ಆಯಿತು. ಹಾಗಾದರೆ ಇಲ್ಲಿ ಸೋಡಿಯಂ ಎಷ್ಟಿದೆ? ಒಂದೇ ಇದೆ. ಹಾಗಾದರೆ 2 ಇಡೋಣ. ಬ್ಯಾಲೆನ್ಸ್ ಆಗಿದೆ ಇಲ್ಲಿ ನೋಡಿ. ಇದು ನಾನು ಆಗಲೇ ಹೇಳಿದೆ, ದೀಸ್ 2 ಆರ್ ಕಾಲ್ಡ್ ರಿಯಾಕ್ಟೆಂಟ್ಸ್ ಆ್ಯಂಡ್ ದೆನ್ ದೀಸ್ 2 ಆರ್ ಕಾಲ್ಡ್ ಪ್ರೊಡಕ್ಟ್ಸ್ ಅಂತ ಕರ್ಕೊಳ್ತೀವಿ ನಾವು. ಹಾಗಾದರೆ ರಿಯಾಕ್ಟೆಂಟ್ಸ್ ಕಡೆ ಬ್ಯಾಲೆನ್ಸ್ ಆಗಿದೆ ಅಲ್ಲಿ ನೋಡೋಣ. ಅಲ್ಯೂಮಿನಿಯಂ 2 ಇದೆ, ಸಿಂಪ್ಲಿ ಅಲ್ಯೂಮಿನಿಯಂ ಇಸ್ 2 ಆ್ಯಂಡ್ ದೆನ್ ಆಕ್ಸಿಜನ್ ನೋಡಿ, ಆಕ್ಸಿಜನ್ 3 ಇದೆ ಇಲ್ಲಿ. ಆಮೇಲೆ 3 ಆ್ಯಂಡ್ ಪ್ಲಸ್ 2 ಇಲ್ಲಿ 2 ಇದೆಯಲ್ಲ, O ಪ್ಲಸ್ ಇಲ್ಲಿ O ಇದೆ ಎಲ್ಲ ಕಾಣುತ್ತಲ್ಲ,
ಇಲ್ಲಿ 3 + 2 5 ಆಯಿತು. ಹಾಗಾದರೆ ಇಲ್ಲಿ ಆಕ್ಸಿಜನ್ ನೋಡಿ 2 × 2 ಬರೀ ಇದನ್ನಷ್ಟೇ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಬಾಕ್ಸಿಂದ ಹೊರಗಡೆ ಇದೆ, ಅದಕ್ಕೆ ಹಾಕಿದ್ದೀನಿ ಕನ್ಫ್ಯೂಸ್ ಆಗಬಾರ್ದಂತ. 2 × 2 4, ಇಲ್ಲಿ +1 5 ಬ್ಯಾಲೆನ್ಸ್ ಆಯ್ತು. ಹಾಗಾದರೆ ನೆಕ್ಸ್ಟ್ ಉಳ್ಕೊಂಡಿರೋದು ಯಾವುದು? ಸೋಡಿಯಂ ಇದಲ್ಲ, ಸೋಡಿಯಂ 2, ದಿಸ್ ಆಲ್ಸೋ 2, ದಿಸ್ ವಿಲ್ ಬಿ ಬ್ಯಾಲೆನ್ಸ್. ಈ ರೀತಿ ಬ್ಯಾಲೆನ್ಸ್ ಮಾಡೋದು. ದಿಸ್ನ ಏನಂತ ಕರ್ಕೊಳ್ತೀವಿ? ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಕಂಪ್ಲೀಟ್ ಆಗಿ ಆಂಫೋಡೋರಿಕ್ ಆಕ್ಸೈಡ್ಸ್ ಅಂದರೆ ದೀಸ್ ಆರ್ ದ ಮೆಟಲ್ ಆಕ್ಸೈಡ್ಸ್. ಮೆಟಲ್ ಆಕ್ಸೈಡ್ಸ್ ಅಂದರೆ ಜಿಂಕ್ ಆಕ್ಸೈಡ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಕ್ಸೈಡ್ಸ್ ಆಗಿರ್ಬೋದು. ದೀಸ್ ಆಕ್ಸೈಡ್ಸ್ ವಿಲ್ ಬಿ, ಮೆಟಲ್ ಆಕ್ಸೈಡ್ಸ್ ವಿಲ್ ಬಿ ರಿಯಾಕ್ಟ್ ವಿತ್ ದ ಬೋತ್ ಆಸಿಡ್ ಆ್ಯಂಡ್ ದೆನ್ ಬೇಸ್ ಟು ಫಾರ್ಮ್ ದ ಸಾಲ್ಟ್ ಆ್ಯಂಡ್ ದೆನ್ ವಾಟರ್. ಎರಡಕ್ಕೂ ಸೇಮ್ ಸಾಲ್ಟ್ ಆ್ಯಂಡ್ ದೆನ್ ವಾಟರ್, ಎರಡಕ್ಕೂ ಸೇಮ್ ಕೊಡ್ತೇವೆ. ಈ ಒಂದು ಪ್ರೊಸೆಸ್ ಏನಂತ ಕರ್ಕೊಳ್ತೀವಿ? ಆಂಫೋಡೋರಿಕ್ ಆಕ್ಸೈಡ್ಸ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಕೆಳಗಡೆ ಇರ್ತಕ್ಕಂಥದ್ರೊಳಗೆ ಯಾವುದು? ಹಾಗಾದರೆ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಅಂತ. ಕಾಪರ್ ಆಗಲ್ಲ, ಕ್ಯಾಲ್ಸಿಯಂ ಆಗಲ್ಲ, ಸೋಡಿಯಂ ಆಗಲ್ಲ, ಅಲ್ಯೂಮಿನಿಯಮ್ ಮತ್ತು ಇನ್ನೊಂದು ಆಲ್ಸೋ ಏನೇನು ಬರ್ತದೆ ಬಂದು ಜಿಂಕ್ ಆಕ್ಸೈಡ್ ಅಂತ ಬರ್ತದೆ. ದೀಸ್ 2 ಆರ್ ದ ಆಂಫೋಡೋರಿಕ್ ಆಕ್ಸೈಡ್ಸ್ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಭಾಗದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕ ಕಾನ್ಸೆಪ್ಟ್ ಹೇಳ್ತೀನಿ. ಯಾರಾದರೂ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಈ ಒಂದು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.